ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ಬಹಳ ಚೆನ್ನಾಗಿದ್ದೀವಿ. ಈ ಮುಂಚೆ ಮಾತಾಡಿದ್ರಿ ಅಲ್ವಾ ನೀವು? ಹಾ ಮಾತಾಡಿದ್ದೀನಿ ಗುರುಗಳೇ. ಯಾವಾಗ ಮಾಡಿದ್ರಿ? 1 ಇಯರ್ ಬ್ಯಾಕ್ ಗುರುಗಳೇ. ಅದು ಆಯ್ತು. ಹೇಗಿದೆ ಜೀವನ? ಕಷ್ಟ ಸುಖ ಇದ್ದಿದ್ದೆ ಅಲ್ಲ ಗುರುಗಳೇ, ನಿರಂತರ. ಹಾ. ಈ ಕಷ್ಟ ಬರ್ಲಿ ಸುಖ ಬರ್ಲಿ ನಡೀತಾನೆ ಇರ್ಬೇಕು ಜೀವನ. ಇದ್ದಾಗ ಗ್ಯಾಸ್ ಅಲ್ಲಿ, ಇಲ್ದಾಗ ಒಲೆಯಲ್ಲಿ ಒಯ್ತಾ ಇರ್ಬೇಕು ಒಟ್ಟಿಗೆ. ಅಷ್ಟೇ ಗುರುಗಳೇ, ಅಷ್ಟೇ ನೀವ್ ಹೇಳ್ದೆ. ಗ್ಯಾಸ್ ಬೇಕು ಅಂತ ಹಠ ಹಿಡಿದ್ರೆ ಆಗಲ್ಲ. ಆಗಲ್ಲ ಗುರುಗಳೇ, ಒಟ್ಟು ತುಂಬಬೇಕು. ತುಂಬಕ್ಕಷ್ಟೇ. ಚೆನ್ನಾಗಿ ಹೇಳಿದ್ರಿ. ಆಯ್ತು, ಒಳ್ಳೇದು. ಮತ್ತೆ ಇನ್ನೇನ್ ಸಮಾಚಾರ? ಏನಿಲ್ಲ ಗುರುಗಳೇ, ಅದೇ ಹೇಗಿದ್ದೀರಂತ ಫೋನ್ ಮಾಡಿದೆ ಅಷ್ಟೇ. ಬಹಳ ಚೆನ್ನಾಗಿದ್ದೀವಿ. ಕೆಲಸ ಕಾರ್ಯ ಎಲ್ಲ ಹೆಂಗ್ ನಡೀತಿದೆ? ನಡೀತಾ ಇದೆ ಗುರುಗಳೇ, ಹಂಗೆ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ನಿ ವರ್ಕ್. ಹಾ. ಈ ಮದ್ವೆಗಿದ್ವಿ ಆದ್ರ? ಇಲ್ಲ ಗುರುಗಳೇ, ಇವಾಗ ಫಿಕ್ಸ್ ಮಾಡಿದಾರ ಮನೆಯಲ್ಲಿ. ಹೌದಾ? ಹಾ. ಪುಣ್ಯವಂತ. ಹಂಗೇನಿಲ್ಲ ಗುರುಗಳೇ, ಎಲ್ಲ ನೀವು ನೋಡಿ, ನೀವು ನೀಡಿರುವ ಸಾಂತ್ವನ, ನನಗೆ ಧೈರ್ಯ ಎಲ್ಲ ನೀವೇ. ಏನಿಲ್ಲ, ಏನು ಯುದ್ಧ ಪದ್ದ ಅಂತ ಮದ್ವೆ ಆಗ್ಬಿಡಪ್ಪ. ಹಂಗೇನಿಲ್ಲ ಗುರುಗಳೇ. ಇರ್ಲಿ. ಅಮ್ಮ ಅವರ ಗುರುಗಳೇ ಇಬ್ರು ಇಲ್ಲ, ಅಪ್ಪ ಇಲ್ಲ ಅಮ್ಮ ಇಲ್ಲ ನನ್ಗೆ. ಓ, ಹೇಳಿದ್ನಲ್ಲ ನಿಮ್ಗೆ ಒಂದ್ಸರಿ, ಒಬ್ರನ್ನ ಇಷ್ಟಪಟ್ಟಿದ್ದೆ. ಅಂದ್ರೆ ಒಂದಿಬ್ರು 3 ಹುಡುಗರು ಸೇಮ್ ನಿಮ್ಮ ಏಜವರೇ, ನಿಮ್ಮ ಇದ್ರ, ನನ್ಗೆ ಇವ್ರು ಕನ್ಫ್ಯೂಸ್ ಆಗ್ಬಿಡ್ತು ಒಂದೊಂದ್ಸಲಿ. ಇರ್ಲಿ, ತೊಂದ್ರೆ ಇಲ್ಲ. ಬಟ್ ಈಗ ಈಗ ನೀವು ಒಬ್ಬರೇ ಇರೋದಾ ಅಥವಾ ಯಾರ ಜೊತೆ ಇರೋದು? ಇಲ್ಲ, ಅಣ್ಣವ್ರು ಇದಾರೆ ಗುರುಗಳೇ. ಓ, ಅಣ್ಣವ್ರಿದ್ದಾರೆ. ಅಣ್ಣವ್ರದ್ ಮದ್ವೆ ಆಗಿದೆ. ನನ್ಗೆ ಮದ್ವೆ ಆಗಿದೆ. ಅವ್ರ ಜೊತೆಗಿದ್ದೀನಿ. ಅಣ್ಣನ ಮಗು ಬಗ್ಗೆ ಏನೋ ಹೇಳಿದ್ರಿ ಅಲ್ವಾ ನೀವು ಹಿಂದೆ? ಇಲ್ಲ ಗುರುಗಳೇ, ಮಗು ಬಗ್ಗೆ ಹೇಳಿಲ್ಲ, ನನ್ ಬಗ್ಗೆನೇ ಹೇಳಿದ್ದೆ. ನಿಮ್ ಬಗ್ಗೆ ಹೇಳಿದ್ರಿ. ಅದು ಮದುವೆ 1 ಇಯರ್ ಅಂತ ಹೇಳಿದ್ದಾರೆ ಗುರುಗಳೇ. ಯಾಕಂದ್ರೆ ಅವರು ಹೆಣ್ಣಿನ ಕಡೆಯಿಂದವ್ರು ಮನೆ ಕಟ್ಟಿಸ್ಬೇಕಂತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನನ್ಗೆ ಇವಾಗ ಬೇಕಾಗಿಲ್ಲ ಅಷ್ಟೊಂದು ಅರ್ಜೆಂಟ್ ಅನ್ಕಸಿ, ಅದಕ್ಕೆ ಸುಮ್ಮಿದ್ದೀನಿ. ತೊಂದ್ರೆ ಇಲ್ಲ. ಅಂದ್ರೆ ಗುರುಗಳೇ, ಇನ್ನೊಂದು, ಅದು ಫಸ್ಟ್ ಹೇಳಿದ್ನಲ್ಲ ಲವ್ ವಿಚಾರ, ಅವ್ರದ್ ಮದ್ವೆ ಆಯ್ತು. ಚೆನ್ನಾಗಿರ್ಲಿ ಬಿಡಪ್ಪ. ಚೆನ್ನಾಗಿರ್ಲಿ ಗುರುಗಳೆಲ್ಲ, ನೀನ್ ಅಂದಿಲ್ಲ. ಬಟ್ ಅವ್ರ ಮತ್ತೆ ತಿರ್ಗಾ ನನ್ ಬರ್ಡೇಕ್ ವಿಶ್ ಮಾಡಿದ್ರ, ಮತ್ತೆ ಅದೇ ನಂಗೆ ಫೀಲ್ ಆಗ್ತಾ ಇತ್ತು. ಒಳ್ಳೆ ಕತೆ ಆಯ್ತಲ್ಲ. ಫೀಲ್ ಆಗುತ್ತೆ. ಹಳೆ ಗಾಯ ಇನ್ನು ವಾಸಿ ಆಗಿಲ್ಲ. ಆಗಿದೆ ಗುರುಗಳೇ, ಹಂಗೇನಿಲ್ಲ. ಅದೇನ್ ದೊಡ್ಡ ವಿಷಯ ಅಲ್ಲ ಗುರುಗಳೇ. ನೀವ್ ಇರೋ ತನಕ ನಾವು ಭಯ ಬೀಳಲ್ಲ. ಹಾಗೇನಿಲ್ಲ. ನೋಡಿ, ಇಲ್ಲಿ 2 ವಿಚಾರಗಳಿದ್ದಾವೆ. ಅವರು ನಾಳೆ ಎದುರುಗಡೆನೆ ಬರ್ಲಿ, ಇನ್ನೂ ಒಂದು ಹೆಜ್ಜೆ ಹೋಗಿ ಮತ್ತೆ ಸಂಪರ್ಕ ಬೆಳೆಸುವ ಪ್ರಯತ್ನನೇ ಮಾಡ್ಲಿ, ಈ ಇಂಥ ಎಲ್ಲ ಆಟಗಳು ನಮ್ಮ ಆತ್ಮಸಾಕ್ಷಿಗೆ ಸಂಬಂಧಿಸಿದ್ದು. ಆಕೆಗೊಬ್ಬ ಗಂಡ ಇದ್ದಾನೆ. 2, ಇಲ್ಲಿ ನನ್ಗೊಬ್ಳು 1 ವರ್ಷದ ನಂತರ ಒಂದು ಹೆಂಡತಿ ಆಗ್ಲಿಕ್ಕೆ ಬರ್ಲಿಕ್ಕಿದ್ದಾಳೆ. ಈ 2 ದಡಗಳ ತುಂಬಾ ಸ್ಪಷ್ಟತೆ ಇದ್ದಾಗ ಮಧ್ಯದಲ್ಲಿ ಆಟ ಆಡ್ಲಿಕ್ಕೆ ಹೋದ್ರೆ ಗುಂಡಿಲ್ ಬಿದ್ದು ಹೋಗ್ಬಿಡ್ತೀವಿ, ಮುಚ್ಚ ಹೋಗ್ಬಿಡ್ತೀಯ. ಆ ಕಡೆಯಿಂದ ಏನೇ ಆಕರ್ಷಣೆಗಳು, ಆ ಕಡೆಯಿಂದ ಏನೇ ಮತ್ತೆ ಅದನ್ನ ಆ ಪುಟಕ್ಕೆ ಜೀವ ಕೊಡೋ ಪ್ರಯತ್ನ ಗುರುಗಳೇ, ನಾನು ಅದೇ ಹೇಳ್ತೀನಿ ಅವ್ರಿಗೆ, ಮದ್ವೆ ಮಾಡ್ಕೊಂಡು ಹೋದವ್ರಿಗೆ, ನಂಗ್ ಮಾಡಕ್ ಹೋಗ್ಬೇಡ್ರಿ, ಹೇಳ್ದ್ ಕೇಳ್ರಿ, ನಿಮ್ಗ್ ಫ್ಯಾಮಿಲಿ ಐತೆ, ನಾನ್ ಬ್ಯಾಚುಲರ್ ಇದ್ದೀನಿ, ನನ್ ಕಡೆ ತಲೆ ಕೊಡಕ್ ಹೋಗ್ಬೇಡ್ರಿ. ಅಲ್ಲ, ಅದ್ ಹೇಳೆಲ್ಲ ಏನಾಗ್ಬೇಕಾಯತಪ್ಪ. ನಾವ್ ನೋಡಿ, ಅಲ್ಲ ಅಷ್ಟ್ ಹೇಳಿದ್ರೆ ಮತ್ತೆ ತಿರ್ಗಾ ಮಾಡಿದ್ರೆ ತಪ್ಪಲ್ಲ ಗುರುಗಳೇ. ಅದ ಕೇಳಿಸ್ಕೊಳ್ಳಿ, ಮಳೆ ಬರುತ್ತೆ, ಗುಡುಗು ಸಿಡ್ಲು ಬರುತ್ತೆ, ನಮ್ಮ ಎಚ್ಚರಿಕೆ ನಾವಿರ್ಬೇಕು. ಅದು ಬರ್ಬೇಡ ಅಂತ ನಾನ್ ಯಾಕೆ ಹೇಳಿ? ಬರೋ ಬುದ್ಧಿ ಅವ್ರದ್ದಿದೆ ಅನ್ನೋದಾದ್ರೆ ಬರ್ಬೇಡ ಅಂತ ಹೇಳಬಾರ್ದು. ನಾನು ಕೊಡೆ ಹಿಡ್ಕೊಂಡು ನಡೆಯೋದು ಕಲಿಬೇಕು. ಹಾಗಾಗಿ ಅವೆಲ್ಲ ಒಳ್ಳೇದಲ್ಲ. ಅವರು ವಿಶ್ ಮಾಡಿದ್ರೆ ಓಕೆ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ನಿನ್ ಜೀವನ ಚೆನ್ನಾಗಿ ನೋಡ್ಕೊ, ಅಲ್ಲಿಗೆ ಅದನ್ನ ಮುಕ್ತಾಯ ಮಾಡುವ. ಅದು ಬ್ಲಾಕ್ ಮೂಲಕನೋ ಅಥವಾ ಆಕೆ ತಿಳಿಸಿ ಹೇಳೋ ಮೂಲಕನೋ. ಬಟ್ ಅಂತಿಮವಾಗಿ ಆ ಹನಿ ಬೀಳ್ತಾನೆ ಇದೆ ಎಂದಾಗ ಯೋಚನೆ ಮಾಡಪ್ಪ, ಚಿಕ್ಕ ಚಿಕ್ಕ ಹನಿಗಳು ವರ್ಷಾನುಗಟ್ಲೆ ಬಿದ್ದರೆ ಒಂದು ಬಂಡೆಯನ್ನೇ ಹೊಡೆದಾಕಬಲ್ಲವು. ಒಂದೇ ಪುಟ್ಟ ಹನಿಗಳೇ ಬಂಡೆ ಮೇಲೆ ಒಂದೇ ಜಾಗಕ್ಕೆ ಒಂದೇ ರೀತಿ ಹನಿಗಳು ಬೀಳ್ತಾವೆ ಅಂದ್ರೆ ಆ ಹನಿ 1 ವರ್ಷದ ನಂತರ ಬಂಡೆಯನ್ನು ಹೊಡೆದಾಕಬಲ್ಲದು. ಅಂದ್ರೆ ಮೇಲ್ನೋಟಕ್ಕೆ ಅದು ಪುಟ್ಟ ಹನಿ ತರ ಕಾಣುತ್ತೆ. ಹೇಗೆ ಈ ಸಮುದ್ರದ ತಟದಲ್ಲಿ ನೋಡಿ, ಆ ಸಮುದ್ರದ ಅಲೆಗಳು ಬಂದು ಒಡೆದು ಬಂಡೆಗಳೇ ಕರ್ಗೋಗಿರ್ತವೆ. ಇಂಥವನ್ನೆಲ್ಲ ಪುಟ್ಟದಾಗಿ ಇರ್ಲಿ ಬಿಡು ಅಂತ ಈ ಚಿಕ್ಕನ್ನೆಲ್ಲ ಸಹಿಸ್ಕೊಳ್ತಾ ಹೋದ್ರೆ ಒಂದ್ ದಿವಸ ಒಡೆದೋಗ್ಬಿಡುತ್ತೆ ಜೀವನ.
ಹೌದು ಗುರುಗಳೇ ಸೊ ನಿಜ. ಆರಂಭದಲ್ಲೇ ಹಾ ಬೇಡಕವ ನಿನ್ ಜೀವನ ನೀನ್ ನೋಡ್ಕೊಂಡಿದ್ದೀಯಾ, ನನ್ನ ಜೀವನ ಹಾ ಯಾಕಂದ್ರೆ ಮೊನ್ನೆ ಒಬ್ಬ ಹುಡುಗ ಕರೆ ಮಾಡಿದ್ರು. ಹಾ ಗುರುಗಳೇ. ಮದುವೆ ಆಗಿ ಹೋಗಿರೋ ಅಂದ್ರೆ 9ನೇ ಕ್ಲಾಸಿಂದ ಲವ್ ಮಾಡ್ತಿದ್ರು, PUC ಅಲ್ಲೆಲ್ಲೋ ಡಿಗ್ರಿ ಹಂತಕ್ಕೆ ಬಂದಾಗ ಅವ್ರ ಮನೆಯವ್ರು ನೋಡಿದ್ರು, ಹುಡುಗನ್ ನೋಡಿದ್ರು ಅಂತ ಆಕೆ ಮದುವೆ ಆಗಿ ಹೊರಟೋದ್ಲು. ಈತ ಡಿಪ್ರೆಷನ್ಗೆ ಹೋಗಿ ಸಾಯೋ ಸ್ಥಿತಿಗೆ ಹೋಗಿ ಕಡೆಗೆ ಬೆಂಗಳೂರು ಕಡೆಗೆ ಬಂದು ಏನೋ ಒಂದು ಕೆಲಸ ಹುಡ್ಕೊಂಡು ಈಗ ಮತ್ತೆ ಜೀವಂತವಾಗಿ ಚೆನ್ನಾಗಿ ಬದುಕ್ತಾ ಇದ್ದಾನೆ. ಮತ್ತೆ ಆಕೆ ಇಲ್ಲ ನನ್ನ ಗಂಡಂಗೆ ಗೊತ್ತಿಲ್ದಂಗೆ ನಿನ್ನ ಜೊತೆ ನಾನು ಮಾತಾಡಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾಳೆ. ಅಂದರೆ ಎಂದೋ ಒಂದು ದಿವಸ ಬೇಕು ಅಂತ ಬಯಸಿದ ಹುಡುಗಿ ಇಲ್ಲ ನಾನು ಬೇರೆ ಒಂದು ಮದುವೆ ಹಾಕಿ ನಿಂತ ಆಗ ಓದ್ಲು, ಇವನು ಡಿಪ್ರೆಷನ್ಗೆ ಹೋದ, ಸರಿ ಆಯ್ತು, ಈಗೆಲ್ಲ ಸರಿ ಹೋಯ್ತು, ಇವನು ಪಾಡಿಗೆ ಅವಳು ಪಾಡಿ. ಬಟ್ ಆಕೆ ಮತ್ತೆ ಬಂದಿದ್ದಾಳೆ ಅಂದಾಗ ನಮಗೊಂದು ಸ್ವಾಭಿಮಾನ ಇರಬೇಕಲ್ಲಪ್ಪ. ಇರ್ಬೇಕು ಗುರುಗಳೇ ನಿಜ. ಅವಾಗ ಏನು ಮಾಡಬೇಕು ನೋಡಿ, ಅವರಿಗೇನು ಕೇಡು ಬಯಸಿ ಅಥವಾ ಅವ್ರನ್ನ ಬೈರಿ ಅಥವಾ ಅವ್ರನ್ನೇನು ಅನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಯಾವ ಹೆಣ್ಣಿಗೆ ಈಗಾಗಲೇ ಒಬ್ಬ ಗಂಡ ಅಥವಾ ಅವಳಿಗೊಂದು ಸಂಸಾರ ಅಂತ ಇದೆ ಅಂದಾಗ ನಾವು ನಾಳೆ ನೋಡಪ್ಪ, ನೀನು ಇಲ್ಲಿ ಒಂದು ವೇಳೆ ನಿಮಗೆ ಅಂತ ಹೇಳ್ತಾ ಇಲ್ಲ, ಯಾರೇ ಆಗಿರ್ಬೋದು, ಇಲ್ಲಿ ಒಂದು ವೇಳೆ ಅವಳ ಗಂಡನಿಗೆ ಗೊತ್ತಿಲ್ದಂಗೆ ನಾವಿಬ್ಬರು ಮುಂದುವರಿಯೋಣ ಬಿಡ ಅಂತ ಹೋದರೆ ಆ ಕರ್ಮ ಮುಂದೆ ನೀನು ಒಂದ್ ದಿವಸ ಹೊರಗಡೆ ಕೆಲ್ಸಕ್ಕೆ ಹೋಯ್ತಿ, ನಿನ್ನ ಹೆಂಡತಿ ಅದನ್ನೇ ಮಾಡ್ತಾಳೆ ಅಷ್ಟೇ. ನಿಜ ಗುರುಗಳೇ, ಇದು ಕರ್ಮ ಇಸ್ ಆಲ್ವೇಸ್ ರಿಟರ್ನ್ ಅಂತ ಹೇಳ್ತಾರಲ್ಲ, ಬಂದೇ ಬಂದೇ ಬರುತ್ತೆ, ಬರುತ್ತೆ. ಕೊಟ್ಟೆ ಕೊಡುದು. ಅದು ಹೆಂಗ್ ಅನ್ಸುತ್ತೆ, ಮೊದ್ಲೊಂದು 10 ವರ್ಷ ನಿಮ್ಗೆ ಅಂಥದ್ದು ಏನೂ ಕಾಣಿಸಲ್ಲ, ಆಮೇಲೆ ಶುರುವಾಗುತ್ತೆ ಅದು. ಹೌದು ಗುರುಗಳೇ. 20 ವರ್ಷದ ನಂತರ ಶುರುವಾಗುತ್ತೆ, ಗೊತ್ತಿಲ್ಲ ಅದು ಹೌದು ಹೌದು ಶುರುವಾಗುತ್ತೆ. ಹೌದು ಹೌದು ಗುರುಗಳೇ. ಗುರುಗಳೇ ಇನ್ನೊಂದೇನಂದ್ರೆ ಇವಾಗ ಫಿಕ್ಸ್ ಆಗೈತೆ ಅಂತ ಹೇಳಿದ್ನಲ್ಲ, ಇದು ಕೂಡ ಲವ್ ವಿತ್ ಅರೇಂಜ್. ಆಯ್ತಪ್ಪ, ಏನೆಲ್ಲ ಪುಣ್ಯವಂತರಿದ್ದೀರಿ, ಮಾಡ್ಕೊಳ್ರಪ್ಪ. ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಅದು ಅವರು ಏನಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಪ್ರಪೋಸ್ ಮಾಡಿಂದ ನಾನು ಇನ್ನು ಹಂಗೆ ಮದ್ವೆ ಆಗಲ್ಲ, ಮನೇಲಿ ಒಪ್ಸಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ಮತ್ ನಾನ್ ಮನೇಲಿ ಹೇಳ್ದೆ, ನಮ್ಮ ಮನೇಲಿ ಈ ತರ ಆಗೈತೆ ಅಂತ. ಅವ್ರೇನ್ ಹೇಳಿದ್ರು, ಸರಿ ಆಯ್ತು ನಿಮ್ಗೆ ಇಷ್ಟ ಇದ್ರೆ ನಾವೇನ್ ಮಾಡೋಣ ಮಾತಾಡಂತಂದು ಮಾತಾಡಿದಾರೆ ಗುರುಗಳೇ ಮನೇಲೆಲ್ಲ. ಓ, ನಿಮ್ದು ಲವ್ ಐ ಮೀನ್ ನೀವಿಬ್ರು ಮೊದ್ಲು ಅವ್ರು ಇಷ್ಟಪಟ್ಟಿದ್ದು ಗುರುಗಳೇ, ನಾನು ನನ್ ಪಾಡಿಗೆ ಇದ್ದಿದ್ದೆ. ಆಮೇಲೆ ಅವ್ರು ಇಷ್ಟಪಟ್ಟು ಅವ್ರು ಪ್ರಪೋಸ್ ಮಾಡಿ ಅವ್ರ ಅಮ್ಮಂಗೆ ಅವ್ರ ಅಪ್ಪಂಗೆ ಒಪ್ಸಿರ್ತಾರೆ. ಇವಾಗ ಇಷ್ಟಪಟ್ರು ಅಂದ್ರೆ ಎಲ್ಲಿ ಇಷ್ಟಪಟ್ರು? ಅಲ್ಲೇ ಊರಲ್ಲೇ ಗುರುಗಳೇ. ಅಷ್ಟೊತ್ತಿಗೆ ಬ್ರೇಕಪ್ ಆಗಿತ್ತಲ್ಲ ಆಮೇಲೆ? ಇದು ಬ್ರೇಕಪ್ ಆಗಿತ್ತು ಗುರುಗಳೇ ಆಲ್ರೆಡಿ ಒಂದು. ನಿಮಗೆ ಬ್ರೇಕಪ್ ಆಗಿರೋದು ಹುಡುಗಿಗೆ ಗೊತ್ತಾ? ಇಲ್ಲ ಗುರುಗಳೇ, ಗೊತ್ತಿಲ್ಲ. ಗೊತ್ತಾದ್ರೆ ಮದ್ವೆ 2 ವರ್ಷಕ್ಕೆ ಹೋಗುತ್ತಾ? ಏನು ಗೊತ್ತಿಲ್ಲ ಗುರುಗಳೇ, ನಾ ಯಾವ್ದು ಇನ್ನೂವರೆಗೆ ಹೇಳಿಲ್ಲ ಗುರುಗಳೇ. ಹೇಳಿದ್ರೆ ಏನಾಗುತ್ತೆ ಅಲ್ಲ, ನೀವೇನು ತಪ್ಪು ಮಾಡಿಲ್ವಲ್ಲ? ಇಲ್ಲ ತಪ್ಪು ಮಾಡಿಲ್ಲ ಗುರುಗಳೇ. ಮತ್ತೆ ಯಾಕೆ ಬೇಕು 3ನೇವ್ರ ಮೂಲಕ ನಾಳೆ ದಿನ ಗೊತ್ತಾದ್ರೆ? ಅಲ್ಲ ಅಂದ್ರೆ ಈಗ ನೀವು ಅಲ್ಲಿ ಕ್ಷಮೆ ಕೇಳ್ತೀನಿ ಗುರುಗಳೇ, ಅದಕ್ಕೇನಿಲ್ಲ. ಅಲ್ಲೋ ಕ್ಷಮೆ ಕೇಳ್ತೀರಾ? ಅಲ್ಲ, ಕ್ಷಮೆ ಕೇಳಲಿಕ್ಕೆ ಅವಕಾಶ ಸಿಕ್ಕರೆ ಕೇಳ್ತಿ, ಆಮೇಲೆ ಒಂದೇ ಸತಿ ತಪ್ಪು ನಿರ್ಧಾರ ಮಾಡ್ಬಿಟ್ರೆ ಏನ್ ಮಾಡ್ತೀಯಪ್ಪ? ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ತಪ್ಪು ಮಾಡಲ್ಲ ನಾನು. ಹಂಗನಾಗಿದ್ರೆ ನಾನು ಇದನ್ನ ಒಪ್ಕೊಂತ ಇರ್ಲಿಲ್ಲ, ಇನ್ನೊಬ್ರು ನೋಡ್ಕೊಂಡ್ಬಿಡ್ತಿದ್ದೆ. ನೀವು ಅವತ್ತು ಕೊಟ್ಟ ಧೈರ್ಯನ ನಾನು ಇಲ್ಲಿ ಗಂಟ ಬಂದಿದ್ದೆ. ಮತ್ತೆ ಈ ತಪ್ಪು ಮಾಡಕ್ ಹೋಗ್ಬಿಡ ಅಂತ ಹೇಳಿದ್ರೆ ನಾನು ಆ ತಪ್ಪು ಮಾಡಕ್ ಹೋಗಲ್ಲ ಮತ್ತೆ. ಯಾಕಂದ್ರೆ ಮೊದಲನೇ ಲವ್ ಇದೆಯಲ್ಲ, ಅದು ನಿಮ್ಮ ಕಡೆಯಿಂದ ಇದ್ದಿದ್ದ ಆಕೆ ಕಡೆಯಿಂದ ಇದ್ದಿದ್ದ? 2 ಸೈಡ್ ಇತ್ತು. ಹೋಗ್ರಪಾತಗೆ ಅಂದ್ರೆ ಈ ಮೊದ್ಲು ನೀವ್ ಪ್ರಪೋಸ್ ಮಾಡಿದ್ರ ಅವ್ರು ಪ್ರಪೋಸ್ ಮಾಡಿದ್ರ? ಅವರೇ ಗುರುಗಳೇ, ಅವರು ಕೂಡ. ಮೊದಲನೇದ್ರಲ್ಲೂ ಅವರೇ, 2ನೇದ್ರಲ್ಲೂ ಅವರೇ. ಏನಪ್ಪ ನಿನ್ ಹಣೆ ಬರ ನಿಂದು? ಗೊತ್ತಿಲ್ಲ ಗುರುಗಳ ನಂಗೆ. ಯಾವ ಸೋಪ್ ಯೂಸ್ ಮಾಡ್ತೀಯಪ್ಪ ನೀನು? ಯಾಕೆ ಗುರುಗಳ? ಚೂರ ಮೊದಲನೇದ್ರಲ್ಲೂ ಹಾಕಿದೆ, 2ನೇದ್ರಲ್ಲೂ ಹಾಕಿದೆ. ಹೌದು ಗುರುಗಳ, ನಿಜ. ಏನೋ ಆದ್ರೂ ಇಂಡಿಬೋ ಸಮೀಕ್ಷೆ ಇದೆ ಇಲ್ಲಿ, ಎಲ್ಲೋ ಏನೋ ಗೊತ್ತಿಲ್ಲ ಸಮಸ್ಯೆ ಇದೆ. ಆಯ್ತು, ಒಳ್ಳೇದಾಗ್ಲಯ್ಯ. ಹೆಣ್ಮಗಳು ಯಾರು ಈ ಸಮಯ ಈಗ 1 ವರ್ಷ ನೋಡಿ, ಒಂದು ಬ್ರೇಕಪ್ ನಿಮಗೆ ಅನೇಕ ಆಯಾಮಗಳಲ್ಲಿ ಹೆಂಗಿರ್ಬೇಕು, ಏನಾದ್ರೆ ಏನಾಗುತ್ತೆ, ಹೆಂಗೆ ಪ್ರೀತಿ ಅನ್ನೋದು ಅದು 3 ದಿವಸದ ಆಕರ್ಷಣೆ ಆಗಬಾರ್ದು. ಇಲ್ಲಿ 1 ವರ್ಷ ಒಂದು ಹುಡುಗಿಗೋಸ್ಕರ ಕಾಯೋದು, ಈ ಮಧ್ಯೆ ಎಲ್ಲೂ ಮನಸ್ಸು ಚಂಚಲವಾಗದೆ ಆಕೆಗೋಸ್ಕರ ಕಾಯೋದು, ಇದು ನಿಮಗೊಂದು ಪರೀಕ್ಷೆ. ಓಕೆ ಅಂದ್ರೆ 1 ವರ್ಷದ ನಂತರ ಮದುವೆ ಮಾಡೋದು, ಅವರೇನೋ ಮನೆ ಕಟ್ಟುತ್ತವರು ಅಥವಾ ಅವ್ರ ಅಲ್ಲೇನೋ ನಡೀತಾ ಇರ್ಬೋದು, ಎಲ್ಲರ ಮನೇಲೂ ಒಪ್ಪಿದ್ದಾರೆ. ಮತ್ತೆ ಈ 1 ವರ್ಷದಲ್ಲಿ ಆ ಸಂಬಂಧವನ್ನ ಹಾಗೆ ಇನ್ಫ್ಯಾಕ್ಟ್ ಇಬ್ರು 2 ಮನೆಯಲ್ಲಿ ಒಪ್ಪಿದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ ನೀವು
ಗಂಡ ಹೆಂಡತಿತರ ಭಾವನೆಯಲ್ಲಿ ಅಥವಾ ಅಂತ ಹೊಂದಾಣಿಕೆಯಲ್ಲಿ ನೀವು ದೂರ ಇದ್ರೂ ಕೂಡ ಮಾತುಕತೆಯಲ್ಲಿ ಬದುಕುತ್ತಾ ಇರ್ತೀರ ಅಲ್ವೇ? ಹೌದು ಗುರುಗಳೇ. ಇಲ್ಲಿ ತುಂಬಾ ಸರಿ ಹುಡುಗರು ಏನು ಮಾಡ್ತಾರೆ, ನಿಮಗೆ ಅಂತ ಹೇಳ್ತಾ ಇಲ್ಲ, ಏನೇನೋ ಆಕರ್ಷಣೆಗೊಳಪಟ್ಟು ಗೊತ್ತು ಗುರುಗಳೇ, ಗೊತ್ತು ಗುರುಗಳೇ. ಮಾತಾಡ್ಕೊಂಡು ಇನ್ನೆಲ್ಲೋ ಎಡವಟ್ಟು ಮಾಡಿಕೊಂಡು ಈ ತರ, ಅದಲ್ಲದೆ ಜೊತೆಗೆ ಮಾತುಕತೆ ನಡು ಅಥವಾ ಈ ಮಾತಾಡ್ತಾನೆ ಏನೇನೋ ಇವ್ರವ್ರ ನಡುವಿನ ಜಗಳವನ್ನು ಮದುವೆಗಳೇ ನಿಂತು ಹೋಗ್ಬಿಡ್ತವೆ. ಯಾವುದೂ ಆಗದಂಗೆ, ಯಾಕಂದ್ರೆ ಹಿಂದೆ ಏನ್ ಲವ್ ಸ್ಟೋರಿ ಅಂತ ಇತ್ತು, ಅಲ್ಲಿ ಏನಾಯ್ತು ಎತ್ತಾಯ್ತು, ಅಲ್ಲಿ ಎಷ್ಟು ಭ್ರಮೆಲ್ ಬದುಕ್ತಾ ಇದ್ದೆ, ಅಲ್ಲಿ ಎಷ್ಟು ಹಚ್ಕೊಂಡು ಹುಚ್ಚನಂತಾಗಿದ್ದೆ, ಇದು ಯಾರಿಗೂ ಇಲ್ಲಿ ಅವಕಾಶ ಕೊಡದೆ ಇದು ಬಹಳ ರಾಜಮಾರ್ಗದಲ್ಲಿ ಹೋಗ್ತಿರೋದ್ರಿಂದ ಇಲ್ಲಿ ಸಮಸ್ಯೆ ಇಲ್ಲ. ಅದು ಹಿಂದಿನದ್ದು ರಾಜಮಾರ್ಗಕ್ಕೆ ಬಂದಿರ್ಲಿಲ್ಲ ಇನ್ನೂ. ಇಲ್ಲ ಗುರುಗಳೇ, ಅದು ಬಂದಿರ್ಲಿಲ್ಲ. ಸೊ ಇದು ಹಿರಿಯರಿಗೆ ಗೊತ್ತಿರೋದ್ರಿಂದ ಇದು ರಾಜಮಾರ್ಗ. ಮುಂದುವರಿಸ್ಕೊಂಡು ಹೋಗಿ, ಒಳ್ಳೇದಾಗ್ಲಿ, ನಿಮ್ ಮದ್ವೆಗೆ ಒಳ್ಳೇದಾಗ್ಲಿ. ಓಕೆ ಗುರುಗಳೇ, ಥ್ಯಾಂಕ್ ಯು. ಏನೋ ಅವ್ರಿವ್ರ ಮದ್ವೆಗೆಲ್ಲ ಕೇಳಿ 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 ನನಗೂ ಅನ್ಸ್ಬಿಟ್ಟಿದೆ, ನನ್ನ ಜೀವನ ಪೂರ್ತಿ ಈ ಲವ್ ಸ್ಟೋರಿಗಳು ಕೇಳೋದ್ರಲ್ಲೇ ನನಗೆ ಇಲ್ಲಿ ಮದುವೆ ಗುರುಗಳೇ ನಿಮ್ಗೆ ಆಗುತ್ತೆ ಗುರುಗಳೇ. ಅದಕ್ಕೇನೆ ಇವ್ರದ ಆಗ್ತಿಲ್ಲ ಅಂತ ಬೇಜಾರಿಲ್ಲ. ನನಗೆ ಲವ್ ಸ್ಟೋರಿಗಳೆಲ್ಲ ಕೇಳ್ತೀನಲ್ಲ, ಗುರುಗಳೇ ನಾನು ಹಿಂಗೆ ಇದ್ದೆ, ಓದ್ತಾ ಇದ್ದೆ, ನಾನು ಹಿಂಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಯಾವುದೋ ಒಂದು ಹುಡುಗಿ ನನ್ನ ಇಷ್ಟಪಟ್ಲು, ಪ್ರಪೋಸ್ ಮಾಡಿದ್ಲು, ನಮಗೆ ಇಂಥದ್ದೊಂದು ಪ್ರಪಂಚ ಇದೆ ಅನ್ನೋದೇ ವಸ್ತು. ಏನು ನನಗೆ ಕೆಲವು ನನ್ನ ಫ್ರೆಂಡ್ಗಳು ಹೇಳ್ತಾ ಇರ್ತಾರೆ, ನಿನ್ನ ಜೀವನ ಅಂತೂ ಬರೀ ಲವ್ ಸ್ಟೋರಿ ಕೇಳೋದ್ರಲ್ಲೇ ಆಗೋಯ್ತು, ನಿಂದೊಂದು ಲವ್ ಸ್ಟೋರಿ ಅಂತ ಇಲ್ವಲ್ಲ ಅಂತ. ನನಗನ್ಸುತ್ತೆ 3 ಜನ್ಮಕ್ಕೆ ಆಗೋ ಲವ್ ಸ್ಟೋರಿಗಳನ್ನೆಲ್ಲ ಈ ಜನ್ಮದಲ್ಲೇ ಕೇಳ್ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ಎಷ್ಟು ಕಾರ್ಯಕ್ರಮದಲ್ಲಿ ಎಷ್ಟು ಸ್ಟೋರಿಗಳು ಬರ್ತಾವಯ್ಯ ಅಲ್ವಾ? ಆಕ್ಚುಲಿ ಗುರುಗಳೇ, ಇದು ಸೆಕೆಂಡ್ ನಾನು ಲವ್ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಮಾಡ್ತಿರ್ಲಿಲ್ಲ ಗುರುಗಳೇ. ಮನೇಲಿ ಒಪ್ಪಿಸ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕಾಗಿ ಒಪ್ಕೊಂಡಿದ್ದೇನೆ. ಆಯ್ತಪ್ಪ, ಎಲ್ಲ ಒಳ್ಳೇದಾಗಲಿದೆ. ಗೌರವಾನ್ವಿತವಾಗಿ ಅವರನ್ನ ರೆಸ್ಪೆಕ್ಟ್ ಮಾಡ್ತಾ, ಅವರ ಭಾವನೆಗಳಿಗೆ ಕೊಡ್ತಾ, ಎಂದಾದ ತಪ್ಪುಗಳನ್ನು ಮಾಡದಂಗೆ ಸ್ವಲ್ಪ ಸಹನೆ ಸಮಾಧಾನದಿಂದ ದುಡಿಮೆ ಮಾಡು, ದುಡ್ಡು ಮಾಡು, ಚೆನ್ನಾಗಿ ಫಿಟ್ನೆಸ್ ಕಾಪಾಡ್ಕೋ, ಆರೋಗ್ಯ ಕಾಪಾಡ್ಕೋ. ಎಲ್ಲವೂ ಕಾಲಕ್ರಮೇಣ ಆರೋಗ್ಯ ಹೊಂದಿದ್ರೆ ಅದು ದೇಹದ ಆರೋಗ್ಯವೂ ಹೌದು, ಮಾನಸಿಕ ಆರೋಗ್ಯವೂ ಹೌದು. ಎಲ್ಲವೂ ಅಂದ್ಕೊಂಡಂತೆ ನಡೆಯೋದಿಲ್ಲ. ಮಧ್ಯೆ ಏನೇನೋ ಎಲ್ಲ ಮುಗ್ದೇ ಹೋಯ್ತು ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ, ಅಥವಾ ಇದೇನಪ್ಪ ನಾನೇನೋ ಅಂದ್ಕೊಂಡಿದ್ದೆ, ಇದೇನಪ್ಪ ಹಿಂಗಿದೆ ಅಂತ ಒಂದೊಂದ್ಸಲಿ ಅನ್ಸ್ಬಿಡುತ್ತೆ. ಸೊ ಎಲ್ಲವೂ ಕಾದು ತಾಳ್ಮೆಯಿಂದ, ರಾತ್ರಿ ಏನೋ ಜಗಳ ನಡೆದ್ರೆ ಬೆಳಗ್ಗೆವರೆಗೂ ಕಾಯೋ ತಾಳ್ಮೆ ಆದ್ರೂ ಇರಬೇಕು. ಬೆಳಿಗ್ಗೆ ರಾತ್ರಿನೇ ಎಷ್ಟೋ ಜನ ಅದನ್ನ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರೆ. ಬೆಳಗ್ಗಿನವರೆಗಿನ ತಾಳ್ಮೆ ಇರುವುದಿಲ್ಲ ಅಲ್ಲ, ಇರಬೇಕು. ರಾತ್ರಿ ಜಗಳವಾದ್ರೆ ಸ್ವಲ್ಪ ಸೂರ್ಯ ಹುಟ್ಟೋವರೆಗೂ ಸುಮ್ನೆ ಇರ್ಬೇಕಂತ ಇಬ್ರಲ್ಲೊಬ್ರು. ರಾತ್ರಿನೇ ರಾದ್ದ ಅಂತ ಮಾಡೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಸ್ಮಶಾನ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ತಾಳ್ಮೆ ಇಟ್ಕೊಳ್ಳಿ, ದುಡ್ಡು ಮಾಡಿ, ಸೇವಿಂಗ್ಸ್ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಅಂಡ್ ತಂದೆ ತಾಯಿ ಇಲ್ಲದ ಈ ಸಮಯದಲ್ಲಿ ಯಾರ್ಯಾರು ನಿಮ್ಮ ಬದುಕಿನ ಈ ಜೊತೆ ನಿಂತು ನಿಮ್ಮ ಮದುವೆ ಅಥವಾ ಇಂಥ ಕೆಲವು ವಿಚಾರಗಳಲ್ಲಿ ಜೊತೆ ನಿಂತಿದ್ದಾರೆ, ಅಣ್ಣ ಅತ್ತಿಗೆ ಅಥವಾ ಇವ್ರು ಯಾರು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಕೃತಜ್ಞತೆಯಿಂದ ಇದ್ದುಕೊಂಡು ಮುಂದುವರಿರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಶುಭವಾಗಪ್ಪ. ಒಳ್ಳೆ ಥ್ಯಾಂಕ್ ಯು. ಒಂದು 2 ವರ್ಷದ 3 ವರ್ಷದ ಹಿಂದೆ, 1 ವರ್ಷದ 2 ವರ್ಷದ ಹಿಂದೆ ಗುರುಗಳೇ ನಾನು ಕಾಲೇಜ್ ಓದ್ತಾ ಇದ್ದೀನಿ, ಗುರುಗಳೇ ನಾನು BCom ಓದ್ತಿದ್ದೀನಿ, ಅದು ಓದ್ತಿದ್ದೀನಿ ಅಥವಾ ಇಲ್ಲೆಲ್ಲೋ ಕೆಲಸ ಮಾಡ್ತಿದ್ದೀನಿ ಎಂದವರು ಇದ್ದಕ್ಕಿದ್ದಂಗೆ 1 ವರ್ಷದ ನಂತರ, ಗುರುಗಳೇ ಎಲ್ಲಿದ್ದೀರಿ, ಆಶ್ರಮದಲ್ಲಿ ಎಷ್ಟೊತ್ತವರೆಗೂ ಇರ್ತೀರಿ, ನಾವು ಲಗ್ನ ಪತ್ರಿಕೆ ಕೊಡಬೇಕು. 1 ವರ್ಷದ ಹಿಂದೆ ಫೋನ್ ಮಾಡಿದೆಲ್ಲ, ಏನಕ್ಕಪ್ಪ ಲಗ್ನ ಪತ್ರಿಕೆ? ನಿಮ್ಮ ಅಣ್ಣವ್ರದ? ಇಲ್ಲ ನಂದೇ ಗುರುಗಳ. ನಿಂದೆ? ಬಾರಪ್ಪ. ನಾನು ತುಂಬ ವಿಚಾರದಲ್ಲಿ ಇದನ್ನ ಕಾಮಿಡಿ ಮಾಡ್ತೀನಿ, ನಗಿಸ್ತೀನಿ ಅವ್ರನ್ನ. ಎನಿವೆ, ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ. ಒಳ್ಳೇದಾಗಲಿ.